ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಸ್ವಾತಂತ್ರ್ಯ ಇದೆ. ನಾವು ಹೇಗೆ ಬೇಕೋ ಹಾಗೆ ಬದುಕ್ಬೋದು. ಆದರೆ ನಾವು ಈ ಸ್ವಾತಂತ್ರ್ಯವನ್ನು ಉಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ದುರುಪಯೋಗ ಪಡಿಸ್ಕೊಳ್ಳೋದೇ ಹೆಚ್ಚು. ನಮ್ಮ ಹಿಂದೂಗಳಲ್ಲಿ ಎಷ್ಟು ಮೂರ್ಖರಿದ್ದಾರೆ, ಎಷ್ಟು ಮೂಢನಂಬಿಕೆಗಳನ್ನು ನಂಬ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಈ ರೀತಿಯಾದಂಥ ಪೋಸ್ಟ್ಗಳನ್ನು ನೀವು ನೋಡಿರ್ಬೋದು. ಲೆಕ್ಕವಿಲ್ಲದಷ್ಟು ಜನರು ಇಂತಹ ಪೇಜ್ಗಳನ್ನು ಮಾಡಿಕೊಂಡು ಈ ರೀತಿಯಾದಂತಹ ಪೋಸ್ಟ್ಗಳನ್ನು ಹಾಕಿ ಜನರಲ್ಲಿರುವಂತಹ ಮೂಢನಂಬಿಕೆಯನ್ನು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಂಡು ತಮ್ಮ ಬೆಳೆಯನ್ನು ಬೇಯಿಸ್ಕೊತಾ ಇದ್ದಾರೆ. ಕಾಲ ಇಷ್ಟು ಮುಂದುವರೆದಿದ್ರೂ ಕೂಡ ಜನರು ಮಾತ್ರ ಮೂಢನಂಬಿಕೆಯನ್ನು ಮಾತ್ರ ಬಿಡ್ತಾ ಇಲ್ಲ. ಕೇವಲ ಅನ್ಎಜುಕೇಟೆಡ್ಗಳು ಮಾತ್ರ ಈ ಮೂಢನಂಬಿಕೆಗೆ ಬಲಿಪಶುಗಳು ಆಗ್ತಾ ಇದ್ದಾರೆ ಅಂದರೆ ಒಂದು ವಿಷಯ. ಆದರೆ ಎಜುಕೇಟೆಡ್ಗಳಿಗೂ ಕೂಡ ಈ ಮೂಢನಂಬಿಕೆಯಿಂದ ಹೊರಬರೋಕ್ಕೆ ಆಗ್ತಾ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪವರ್ಫುಲ್ ಟೂಲ್ ಅಂತ ಹೇಳಿದ್ರೆ, ನಾವು ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಎಷ್ಟು ಬೇಕಾದರೂ ಬೆಳಿಬಹುದು. ಆದರೆ ನಾವು ಅದನ್ನು ಬಿಟ್ಟು ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಿ ಸೋಷಿಯಲ್ ಮೀಡಿಯಾಗಳನ್ನು ಇಂಥದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಒಮ್ಮೆ ಈ ಪೋಸ್ಟ್ಗೆ ಎಷ್ಟು ಲೈಕ್ಸ್ ಬಂದಿದೆ ಅಂತ ನೋಡಿ. 4,400 ಜನ ಈ ಪೋಸ್ಟನ್ನು ಲೈಕ್ ಮಾಡಿದ್ದಾರೆ. ಹಾಗೆ 2,700 ಜನರು ಈ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದಾರೆ. ಹಾಗೆ 18 ಜನರು ಈ ಪೋಸ್ಟನ್ನು ಶೇರ್ ಕೂಡ ಮಾಡಿದ್ದಾರೆ. ಕೇವಲ ಇದೊಂದೇ ಅಲ್ಲ, ಇಂತಹದ್ದು ಲೆಕ್ಕವಿಲ್ಲದಷ್ಟು ಪೋಸ್ಟ್ಗಳು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ನೋಡೋದಕ್ಕೆ ಸಿಗುತ್ತೆ. ಒಮ್ಮೆ ನೀವು ಇದನ್ನು ಲೈಕ್ ಮಾಡಿದರೆ ಇಂತಹದ್ದೇ 1000 ಪೋಸ್ಟ್ಗಳು ನಿಮ್ಮ ಕಣ್ಮುಂದೆ ನೋಡೋದಕ್ಕೆ ಸಿಗ್ತವೆ. ಇಂತಹದ್ದೇ ಪೋಸ್ಟ್ಗಳು ನಿಮಗೆ ಬರೋದಕ್ಕೆ ಶುರು ಆಗುತ್ತೆ. ನಾವು ಎಷ್ಟು ಮೂರ್ಖರಿದ್ದೀವಿ ಅಂತ ಹೇಳಿದ್ರೆ, ಇಂತಹ ಪೋಸ್ಟ್ಗಳಿಗೆ ಲೈಕ್ ಮಾಡ್ತೀವಿ, ಕಮೆಂಟ್ ಮಾಡ್ತೀವಿ, ಶೇರ್ ಕೂಡ ಮಾಡ್ತೀವಿ. ಆದರೆ ಅದೇ ನಮ್ಮ ಕಣ್ಮುಂದೆ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳು ಬಂದರೆ ಲೈಕು ಕಮೆಂಟು ಮಾಡೋದಿರಲಿ, ಅದನ್ನು ನೋಡೋದಕ್ಕೂ ಕೂಡ ನಾವು ಇಂಟ್ರೆಸ್ಟ್ ತೋರಿಸೋದಿಲ್ಲ, ಸ್ಕಿಪ್ ಮಾಡ್ತೀವಿ. ಇಂತಹ ಮೂಢನಂಬಿಕೆಗಳನ್ನು ನಂಬೋರು ನಂತರ ಬೇರೆ ಧರ್ಮದವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆ ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು. ದಯವಿಟ್ಟು ಮೊದಲು ನಾವುಗಳು ಬದಲಾಗಬೇಕು. ಇಂತಹ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ನಂತರ ಇನ್ನೊಬ್ಬರಿಗೆ ನಾವು ಬೆರಳು ತೋರಿಸಬೇಕು. ನಾನು ಕೇವಲ ನಮ್ಮ ಧರ್ಮದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ಧರ್ಮದಲ್ಲೂ ಕೂಡ ಮೂಢನಂಬಿಕೆಗಳು ಇವೆ. ಎಲ್ಲರೂ ಕೂಡ ಈ ಮೂಢನಂಬಿಕೆಗಳನ್ನು ಮೊದಲು ನಂಬೋದನ್ನು ಬಿಡಬೇಕು. ಬೇರೆ ಧರ್ಮದವರು ಕೂಡ ಅವರ ಧರ್ಮಕ್ಕೆ ಅನ್ವಯವಾಗುವಂಥ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅವರು ಕೂಡ ಲೈಕು ಕಮೆಂಟು ಮಾಡ್ತಾರೆ. ಆದರೆ ನಾನು ಬೇರೆ ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ಏಕೆ ಅಂತ ಹೇಳಿದ್ರೆ, ಮೊದಲು ನಾವು ಸರಿಯಾಗೋಣ, ನಂತರ ಅವರನ್ನು ಸರಿ ಮಾಡೋಣ. ಈಗಲೂ ಕೂಡ ಈ ವಿಡಿಯೋಗೂ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡ್ಬೋದು. ನಾವು ಆ ರೀತಿಯಾದಂಥ ಪೋಸ್ಟ್ಗಳಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮಗೆ ಒಳ್ಳೆಯದಾಗಿದೆ, ನೀನು ಅದರ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ನನಗೆ ಬೈಬೋದು. ಯಾರು ಬೇಕಾದರೂ ಬೈಲಿ ಬಿಡಲಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನಾನು ಮಾತ್ರ ಇರುವಂಥ ವಿಷಯವನ್ನು ಹೇಳಿಯೇ ತೀರೋನು. ಇಂತಹ ಮೂಢನಂಬಿಕೆಯನ್ನು ನಾನು ಎಂದಿಗೂ ಸಪೋರ್ಟ್ ಮಾಡೋದಿಲ್ಲ. ಇದರ ವಿರುದ್ಧವಾಗಿಯೇ ನನ್ನ ಧ್ವನಿ ಇರುತ್ತೆ. ಕೇವಲ ಪೋಸ್ಟ್ಗಳು ಮಾತ್ರ ಅಲ್ಲ, ಯೂಟ್ಯೂಬಲ್ಲಿ ಇಂತಹ ಟಾಪಿಕ್ಗಳ ಮೇಲೆ ಸಾಕಷ್ಟು ಚಾನಲ್ಗಳಿವೆ. ಇವರ ಕೆಲಸ ಏನು ಅಂತ ಹೇಳಿದ್ರೆ, ಜನರಲ್ಲಿ ಮೂಢನಂಬಿಕೆ ಅನ್ನುವಂಥ ಭೂತವನ್ನು ಬಿತ್ತಿ ಇವರು ತಮ್ಮ ಬೆಳೆಯನ್ನು ಬೇಯಿಸ್ಕೊತಾರೆ. ದಯವಿಟ್ಟು ಇಂತಹ ಚಾನಲ್ಗಳಿಂದ ದೂರ ಇರಿ, ಇಂತಹ ಕಂಟೆಂಟ್ಗಳಿಂದ ನೀವು ದೂರ ಇರಿ. ನಾವು ಇಂಟರ್ನೆಟ್ಟನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ನಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಸಿಗುವಂಥ ವಿಡಿಯೋಗಳನ್ನು ನೋಡಬೇಕು. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡುವಂತಹ ಕ್ರಿಯೇಟರ್ಸ್ಗಳನ್ನು ಫಾಲೋ ಮಾಡಬೇಕು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇಂಥ ವಿಡಿಯೋಗಳನ್ನು ನೋಡಬೇಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.